ನಿಮ್ಮ ನಿಮ್ಮ ಕೈಗಳೇ ನಿಮಗೆ ಶಕ್ತಿ, ನಿಮ್ಮ ಬುದ್ಧಿಯೇ ನಿಮಗೆ ಮಾನಸಿಕವಾಗಿರ್ತಕ್ಕಂಥ ಸ್ಥೈರ್ಯ, ಸ್ನೇಹಿತ, ಈ ರೀತಿಯಾಗಿರ್ತಕ್ಕಂತಹ ಒಂದು ವಿಚಾರ ಇರುತ್ತೆ. ಜೊತೆಗೆ ಎಂತಹ ಕ್ರಿಟಿಕಲ್ ಆಗಿರುವಂತಹ ಸನ್ನಿವೇಶಗಳಿದ್ರು ಕೂಡ ಅದನ್ನ ಬಹಳ ಧೈರ್ಯದಿಂದ ಗಟ್ಟಿಯಾಗಿ ಎದುರಿಸ್ತಕ್ಕಂತಹ ವ್ಯಕ್ತಿಗಳು ಈ ಕನ್ಯಾ ರಾಶಿ, ಕನ್ಯಾ ಲಗ್ನದವರು ಅಂತ ಹೇಳಬೇಕು. ಸ್ವಲ್ಪ ಮನಸ್ಸಿಗೆ ಎಲ್ಲೋ ಒಂದ್ ಕಡೆ ಸಮಾಧಾನ ಅನ್ನುವಂಥದ್ದು ಇರಲ್ಲ. ಕೆಲಸ ಮಾಡ್ತಾ ಇರ್ತೀರಿ, ದುಡ್ಡು ಬರ್ತಾ ಇರುತ್ತೆ, ಜೀವನ ನಡೀತಾ ಇರುತ್ತೆ, ಏರಿಳಿತಗಳು ಜೀವನದಲ್ಲಿ ನಡೀತಾ ಇರುತ್ತೆ. ಆದ್ರೆ ಮನಸ್ಸಿಗೆ ಒಂದಿಷ್ಟು ಸಮಾಧಾನ, ಶಾಂತಿ ಅನ್ನುವಂಥದ್ದು ಇರಲ್ಲ. ಏನ್ ಮಾಡ್ಬೇಕು, ಖುಷಿ ಕೊಡುವಂತಹ ರೀತಿಯಲ್ಲಿ ಕೆಲಸ ಮಾಡ್ಬೇಕಲ್ಲ ಅನ್ನುವಂತಹ ಒಂದು ಒಳಗಡೆ ಏನೋ ಒಂಥರ ಒಂದು ಕೊರಗಂತೂ ನಿಮಗೆ ಇದ್ದೇ ಇರುತ್ತೆ. ಈ ನಿಜನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಇನ್ನು ನಾನು ವಿಷಯ ಏನಂತಂದ್ರೆ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಆದ್ರೆ ಈ ವಿಚಾರ ನೀವು ತಿಳ್ಕೋಬೇಕು, ರಾಶಿಯ ಮೂಲಾಂಕ ಯಾವುದು ಅಂತಂದ್ರೆ ನಿಮ್ಗೆ ಲಕ್ಕಿ ನಂಬರು, ಬಹಳ ಮುಖ್ಯವಾದಂತ ನಂಬರ್ ಯಾವುದು ಅಂದ್ರೆ 5 ನಿಮಗೆ ತುಂಬಾ ಈ ಕನ್ಯಾ ರಾಶಿ, ಕಲ್ಯಾಣ ಲಗ್ನದವರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುವಂಥದ್ದು. 2, 3, 6, 7 ಅದೃಷ್ಟದ ದಿನಾಂಕಗಳು ಕೂಡ ಅಥವಾ ಅದೃಷ್ಟದ ನಂಬರ್ಗಳು ಕೂಡ ಉಳಿದಿರುವಂತದ್ದು ಆಗುತ್ತೆ. ಜೊತೆಗೆ ನಿಮಗೆ ಶುಭವಾಗಿರ್ತಕ್ಕಂಥ ದಿಕ್ಕು ಯಾವುದು ಅಂತಂದ್ರೆ ದಕ್ಷಿಣದ ದಿಕ್ಕು. ದಕ್ಷಿಣ ದಿಕ್ಕು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗ